ಅಕ್ಟೋಬರ್ 6ರಂದು ನಡೆದಂತಹ ಭಾರತದ ಇತಿಹಾಸದಲ್ಲೇ ಒಂದು ಬಹುದೊಡ್ಡ ದುರ್ಘಟನೆ ಹಾಗೂ ಕಪ್ಪು ಚುಕ್ಕೆ. ಯಾರೂ ಊಹಿಸಲಾಗದಂತಹ ಒಂದು ಕೃತ್ಯವನ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಕೋರ್ಟ್ ಹಾಲ್ನಲ್ಲಿ ಕೋರ್ಟ್ ಕಲಾಪಗಳು ನಡೆಯುವಂತಹ ಸಮಯದಲ್ಲಿ ಚಪ್ಪಲಿಯನ್ನು ಎಸೆದಂತಹ ಒಂದು ಪ್ರಸಂಗವನ್ನ ನಾವೆಲ್ಲರೂ ಸಹ ನೋಡಿದ್ವಿ. ಇದನ್ನ ಯಾಕೆ ನಾವು ಯಾವುದೇ ಕಾರಣಕ್ಕಾಗಲಿ ಧಿಕ್ಕರಿಸಬೇಕಾಗುವಂತಹ ಅನಿವಾರ್ಯದ ಪರಿಸ್ಥಿತಿ ಯಾಕಿದೆ ಅಂತಂದ್ರೆ, ನ್ಯಾಯಾಂಗ ವ್ಯವಸ್ಥೆ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಈ ದೇಶದ ಅತಿ ಉನ್ನತವಾದ ನ್ಯಾಯಾಲಯ, ಫೈನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಿಮ ನ್ಯಾಯ ವಿತರಣೆಯ ವ್ಯವಸ್ಥೆಯ ಒಂದು ಪ್ರತೀಕ. ಇಂತಹ ಕೋರ್ಟಿನ ಮೇಲೆ, ಅದು ಮುಖ್ಯ ನ್ಯಾಯಮೂರ್ತಿಗಳ ಕೋರ್ಟ್ ಕಲಾಪ ನಡೆಯುವಾಗ ಇಂತಹ ಸಂಗತಿ ನಡೆದರೆ ಈ ದೇಶಕ್ಕೆ ಅಪಮಾನ, ಈ ಪ್ರಭುತ್ವಕ್ಕೆ ಅಪಮಾನ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾರಕವಾದ ಅಂಶ. ನಾವು ಪ್ರಪಂಚದ ಸಹಸ್ರಾರು ರಾಷ್ಟ್ರಗಳ ನ್ಯಾಯಾಂಗ ವ್ಯವಸ್ಥೆಯನ್ನ ನೋಡ್ತೀವಿ. ಅಮೇರಿಕ ಆಗಲಿ, ಆಫ್ರಿಕಾ ಆಗಲಿ, ಇಂಗ್ಲೆಂಡ್ ಆಗಲಿ, ಅಥವಾ ಸೌತ್ ಏಷ್ಯನ್ ರಾಷ್ಟ್ರಗಳಾಗಲಿ, ಆಸ್ಟ್ರೇಲಿಯಾ ಆಗಲಿ, ಇವೆಲ್ಲ ರಾಷ್ಟ್ರಗಳ ವ್ಯವಸ್ಥೆಗಳನ್ನು ನೋಡಿದ್ರೆ ಯಾವತ್ತೂ ಸಹ ರಾಷ್ಟ್ರ ಒಂದು ಉತ್ಕೃಷ್ಟ ಪರಿಸ್ಥಿತಿಯಲ್ಲಿ ಇರುತ್ತೆ ಅಂತಂದ್ರೆ ಆ ದೇಶದ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಉತ್ಕೃಷ್ಟವಾಗಿರುತ್ತೋ, ಎಷ್ಟು ಉನ್ನತವಾಗಿರುತ್ತೋ, ಎಷ್ಟು ನ್ಯಾಯ ವಿತರಣೆಯ ವ್ಯವಸ್ಥೆ ಪಾರದರ್ಶಕವಾಗಿರುತ್ತೋ ಅಷ್ಟೇ ಉತ್ಕೃಷ್ಟವಾಗಿ ಆ ರಾಷ್ಟ್ರ ಇರುತ್ತೆ. ದ ಜುಡಿಷಿಯರಿ ಇಸ್ ದಿ ಇಂಡೆಕ್ಸ್ ಆಫ್ ದಿ ಕಂಟ್ರಿ ಅಂತ ಹೇಳ್ತಾರೆ. ಆದ್ರಿಂದ ಈ ತರಹ ಪ್ರಸಂಗಗಳನ್ನ ನಾವು ತಡೆಗಟ್ಟದೇ ಇದ್ರೆ ಅಥವಾ ಧಿಕ್ಕರಿಸದೇ ಇದ್ರೆ ಅಥವಾ ಬಹಳ ಸ್ಪಷ್ಟವಾಗಿ ಇದರ ಬಗ್ಗೆ ಹೋರಾಟ ಮಾಡದೇ ಇದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಒಂದು ದೊಡ್ಡ ಅಧಪತನಕ್ಕೆ ಬೀಳುವುದು ಖಂಡಿತ ಅಂತ ಹೇಳ್ಬೋದು. ಆದ್ರಿಂದ ಬೆಂಗಳೂರು ವಕೀಲರ ಸಂಘ ತನ್ನ 2 ನಿರ್ಣಯಗಳನ್ನ ಅಕ್ಟೋಬರ್ 7ರಂದು ತೆಗೆದುಕೊಂಡು ನಾವು ಹೋರಾಟಕ್ಕೆ ಇಳಿಬೇಕು, ಇದನ್ನ ಖಂಡಿಸಬೇಕು ಅಂತ ನಾವೆಲ್ಲರೂ ಸಹ ಈ ಹೋರಾಟದಲ್ಲಿ ತೊಡಗಿದ್ವಿ. ಅನೇಕ ವಕೀಲರು ಇದರಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಸಹ ಒಮ್ಮತದ ಒಂದು ಮಾತೇನಂತಂದ್ರೆ, ಒಂದು ಕೂಗೇನಂತಂದ್ರೆ, ಇಂತಹ ಪ್ರಸಂಗಗಳಿಗೆ ಅವಕಾಶ ಕೊಡಬಾರದು. ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಹಾಗೂ ಪ್ರಜಾಪ್ರಭುತ್ವದ ಒಂದು ಆಧಾರ, ಅಡಿಗಲ್ಲು ಹಾಗೂ ಒಂದು ಮೂಲ ಸ್ತಂಭ. ಈ ಸ್ತಂಭಗಳನ್ನು ಅಲ್ಲಾಡಿಸುವಂತ ಒಂದು ದೊಡ್ಡ ಕೃತ್ಯ ಈ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆದಂತಹ ಒಂದು ಸನ್ನಿವೇಶ, ಸಂಗತಿ. ಹೌದು, ಮುಖ್ಯ ನ್ಯಾಯಮೂರ್ತಿಗಳು ವಿಷ್ಣು ಮೇಲೆ ಹೇಳಬಾರದಂತಹ ಮಾತನ್ನ ಹೇಳಿದ್ರು. ಹಿಂದೂಗಳಾಗಿ ನಾವಿದನ್ನು ಒಪ್ಪಲಿಕ್ಕೆ ಅಸಾಧ್ಯ. ಯಾವುದೇ ಕಾರಣಕ್ಕೂ ಮುಖ್ಯ ನ್ಯಾಯಮೂರ್ತಿಗಳು ಹೇಳುವಂತಹ ಮಾತುಗಳನ್ನು ನಾವು ಸಮರ್ಥಿಸ್ತಾ ಇಲ್ಲ, ಅದನ್ನ ಖಂಡಿಸ್ತೀವಿ. ಹಾಗೂ ಮುಖ್ಯ ನ್ಯಾಯಮೂರ್ತಿಗಳು ಈ ಮಾತುಗಳನ್ನ ಹೇಳಬಾರ್ದಿತ್ತು. ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದು, ವಿಷ್ಣು ಮೇಲೆ ನೀನು ಧ್ಯಾನ ಮಾಡು, ವಿಷ್ಣು ನಿನಗೆ ಬಂದು ನಿನಗೆ ಆ ವರ ಕೊಡ್ತಾರೆ ಅನ್ನೋ ಲೆಕ್ಕದಲ್ಲಿ, ಅಥವಾ ವಿಷ್ಣು ನಿನ್ನ ಮನಸೋ ಇಚ್ಛೆಗಳನ್ನ ಪರಿಪಾಲಿಸ್ಬೋದು ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮ ದೇಶದ ಇತಿಹಾಸವನ್ನು ನೋಡಿದ್ರೆ ಕಳೆದ 1500 ವರ್ಷಗಳಲ್ಲಿ ನಿಜವಾದ ವಿಷ್ಣುವೇ ಬಂದು ಎಷ್ಟೋ ಭಕ್ತರ ಕಷ್ಟಗಳನ್ನ ನಿವಾರಿಸಿದಂತ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಗೊತ್ತಿಲ್ಲ. ಸಾಕ್ಷಾತ್ಕಾರವಾದ ವಿಷ್ಣು
ತನ್ನ ಭಕ್ತಾದಿಗಳಿಗೆ ಕಾಣಿಸ್ಕೊಂಡಿದ್ದಾನೆ, ಬಂದಿದ್ದಾನೆ. ಜ್ಞಾನದೇವನಾಗ್ಲಿ, ಚೊಕ್ಕಮೇಳ ಆಗಲಿ, ಮೀರಾಬಾಯಿ ಆಗಲಿ, ಇವರೆಲ್ಲರೂ ಸಹ ವಿಷ್ಣುವಿನ ಆರಾಧಕರು. ಅವರಿಗೆ ಸಾಕ್ಷಾತ್ ವಿಷ್ಣುನೇ ಕಾಣಿಸಿದ್ದಾನೆ. ಆದ್ರಿಂದ ನ್ಯಾಯಮೂರ್ತಿಗಳು ಇದನ್ನ ಯಾ ನಿಟ್ಟಿನಲ್ಲಿ ಹೇಳಿದ್ರು ಅನ್ನೋದು ಇಲ್ಲಿ ಬಹುದೊಡ್ಡ ಪಾತ್ರ ವಹಿಸಲ್ಲ. ಆದರೆ ಮುಖ್ಯ ನ್ಯಾಯಮೂರ್ತಿಗಳಿಂದ ಈ ಮಾತು ಬರಬಾರ್ದಿತ್ತು. 1 ಬಿಲಿಯನ್ ಹಿಂದೂಗಳು ಈ ರಾಷ್ಟ್ರದಲ್ಲಿದ್ದಾರೆ. 1 ಬಿಲಿಯನ್ ಅಂತಂದ್ರೆ ಮಾನವ ಕುಲದ ಸುಮಾರು 12ರಿಂದ 13%. ಇವರಿಗೆ ಅಪಮಾನವಾಗುತ್ತದೆ, ಇವರಿಗೆ ನೋವಾಗುತ್ತದೆ. ಹಾಗೂ ನ್ಯಾಯಮೂರ್ತಿಗಳಿಗೆ ತನ್ನ ಸ್ವಂತ ರಾಜ್ಯವಾದ ಮಹಾರಾಷ್ಟ್ರದಲ್ಲಿ ಜ್ಞಾನದೇವನು ವಿಷ್ಣುವನ್ನ ಕಂಡುಕೊಂಡ, ಚೊಕ್ಕಮೇಳ ಪಂಡ್ರಾಪುರದ ವಿಠಲನ ಕಂಡುಕೊಂಡ ವಿಷ್ಣುವಿನ ಅವತಾರ. ಇವೆಲ್ಲವನ್ನು ನಾವು ನೋಡಿದರೆ, ಈ ಪ್ರಸಂಗಗಳನ್ನ ನೋಡಿದರೆ ದೈವತ್ವ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ರಕ್ತದಲ್ಲೂ ಹರಿಯುವಂತಹ ರಾಷ್ಟ್ರ ಇದು. ಪ್ರತಿಯೊಬ್ಬ ಹಿಂದುವಿನ ರಕ್ತದಲ್ಲೂ ಹರಿಯುವಂತಹ ರಾಷ್ಟ್ರ ಇದು. ಆದ್ರಿಂದ ನ್ಯಾಯಮೂರ್ತಿಗಳು ಹೇಳಿರೋದು ತಪ್ಪು, ಅದನ್ನೂ ಸಹ ನಾವು ಪ್ರತಿಭಟಿಸ್ತೀವಿ. ಆ ಥರ ಮಾತು ಹೇಳಬಾರ್ದಿತ್ತು. ಆದರೆ ನ್ಯಾಯಮೂರ್ತಿ ಮೇಲೆ ಆದಂಥ ಹಲ್ಲೆಯನ್ನ ಅಥವಾ ಆದಂತಹ ಪ್ರಸಂಗವನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವ್ರು ಈ ಮಾತು ಹೇಳಿದ್ರೆ ಅದಕ್ಕೆ ಉತ್ತರ ಇದಲ್ಲ. ಶೂ ತೆಗೆದುಕೊಂಡು ಹಾಕುವಂಥದ್ದಾದ್ರೆ ಮೊನ್ನೆ ನಡೆದಂತಹ ಒಂದು ಹಿಂದಿಯ ಸಂವಾದದಲ್ಲಿ ಒಂದು ಚಾನೆಲ್ನಲ್ಲಿ, ಟೈಮ್ಸ್ ನೌ ಚಾನೆಲ್ನಲ್ಲಿ ಒಬ್ಬ ಮಾತುಗಾರ, ಹಿಂದಿಯ ಸಂದರ್ಶನಕಾರ ಇನ್ನೊಬ್ಬರ ಸಂದರ್ಶನಕಾರಕ್ಕೆ ಹೋಗಿ ನೀರನ್ನ ಎರಿಸ್ತಾನೆ. ನಾವು ಪರಸ್ಪರ ಇಂತಹ ಕಚ್ಚಾಟಗಳಲ್ಲಿ ಪ್ರಭುತ್ವವನ್ನ ಎಳೆದೊಯ್ಯೋದು ಸರಿಯಲ್ಲ. ಹಾಗೂ ಪಕ್ವವಾದ ಒಂದು ಪ್ರಜಾಪ್ರಭುತ್ವವನ್ನು ಸೃಷ್ಟಿಸಬೇಕಾದ್ರೆ, ಆರೋಗ್ಯಕರವಾದ ಪ್ರಜಾಪ್ರಭುತ್ವವನ್ನು ಸೃಷ್ಟಿಸಬೇಕಾದ್ರೆ, ಈ ದೇಶವನ್ನ ಒಂದು ಉನ್ನತ ಸ್ಥಾನಕ್ಕೆ ಎಳೆದುಕೊಂಡು ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನ ಒಂದು ಮನೋಭಾವ ಹಾಗೂ ಅವನ ವರ್ತನೆ ಬಹಳ ಮುಖ್ಯವಾಗ್ತದೆ. ಆ ವರ್ತನೆಯ ಆಧಾರದ ಮೇಲೆ ಈ ದೇಶವನ್ನ ನಾವು ಕಟ್ಟಬಹುದು. ಆದರೆ ನಮ್ಮ ವರ್ತನೆ ನಮಗೆ ಅವಮಾನ ತಂದ್ರೆ ಎಂದಿಗೂ ಸಹ ಈ ದೇಶವನ್ನ ನಾವು ಮುಂದೆ ತರೋದಕ್ಕಾಗಲ್ಲ, ನಮ್ಮ ಸಮಾಜವನ್ನ ಮುಂದೆ ತರೋದಕ್ಕಾಗಲ್ಲ. ಆದ್ರಿಂದ ಈ ಒಂದು ಪ್ರತಿಭಟನೆಯಲ್ಲಿ ನಿರತರಾದ ಎಲ್ಲಾ ವಕೀಲರು ನ್ಯಾಯಾಲಯಗಳ ಮೇಲೆ ಮಾಡಿದಂಥ ಹಲ್ಲೆ ಅಂತ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ನಮಸ್ಕಾರ.